ಈ ಶ್ರಾವಣ ಮಾಸ ಬಂತಂದ್ರ ಆತು, ಹಬ್ಬಗಳ ಸಾಲೆ ಸಾಲು. ಹಬ್ಬದ ಜೊತೆಗೆ ಉಪವಾಸನೂ ಸುರುನೆ. ಉಪವಾಸದ ಜೊತೆಗೆ ಕೆಲ್ಸನೂ ಜಾಸ್ತಿ. ಶ್ರಾವಣ ಮಾಸದ ಉಪವಾಸ ಇರ್ಲಿ, ಏಕಾದಶಿ, ನವರಾತ್ರಿ, ಈ ಎಲ್ಲ ದಿನಗಳ ಉಪವಾಸಕ್ಕೆ ನಾನು ನಿಮ್ ಜೊತೆಗೆ 3 ತರದ ಸ್ನಾಕ್ಸ್ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಆಲೂಗಡ್ಡೆಯಿಂದಾನೇ ಈ ಸ್ನಾಕ್ಸ್ ಮಾಡೋಣ. ಈ ಸ್ನಾಕ್ಸ್ ಅನ್ನು ಇನ್ಸ್ಟಂಟ್ ಆಗಿ ಮಾಡ್ಬೇಕಂತಿಲ್ಲ. ಇದನ್ನ ಮುಂಚೆನೆ ಮಾಡಿ ನೀವು ಒಂದು ಬಾಕ್ಸ್ ಒಳಗ ಸ್ಟೋರ್ ಮಾಡಿನೂ ಇಡ್ಬೋದು. ಇವತ್ತ ನಾನು ನಿಮ್ಗೆ 3 ವೆರೈಟಿದು ಸ್ನಾಕ್ಸ್ ಶೇರ್ ಮಾಡ್ತೀನಿ. ಬಹಳ ರುಚಿಕರವಾದ ಈ ಸ್ನಾಕ್ಸ್ ಯಾವ ರೀತಿ ಮಾಡೋದು ನೋಡ್ರಿ. ಹರೇ ಶ್ರೀನಿವಾಸ ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಇವಾಗ ಶ್ರಾವಣ ಮಾಸ ಬಂತು ನೋಡ್ರಿ, ಹಬ್ಬಗಳು ಬಹಳ ಬರ್ತಾವ, ಉಪವಾಸನೂ ಜಾಸ್ತಿ ಇರ್ತದೆ. ಮತ್ತೆ ಉಪವಾಸ ಇದ್ರೂ ಏನಾಯ್ತು, ಕೆಲ್ಸನೂ ಜಾಸ್ತಿ. ಅದಕ್ಕೆ ನಾನು ನಿಮ್ಗ ಈ ಕೆಲವು ದೇಹಕ್ಕೆ ಎನರ್ಜಿ ಕೊಡೋ ಕೆಲವು ಸ್ನಾಕ್ಸ್ ರೆಸಿಪಿ ಶೇರ್ ಮಾಡ್ಲಿಕತ್ತೀನಿ. ಇವತ್ತು ಬರೀ ಆಲೂಗಡ್ಡೆಯಿಂದಾನೇ ನಾವು ಸ್ನಾಕ್ಸ್ ಮಾಡೋಣ. ಒಂದಲ್ಲ ಎರಡಲ್ಲ 3 ತರದ ನಾನು ಸ್ನಾಕ್ಸ್ ನಿಮ್ ಜೊತೆ ಶೇರ್ ಮಾಡ್ಲಿಕತ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ಇಲ್ಲಿ ನಾನು 4 ಆಲೂಗಡ್ಡೆ ತಗೊಂಡಿನಿ. ನೀವು ಎಷ್ಟು ಬೇಕೋ ಕ್ವಾಂಟಿಟಿ ಅದ್ರ ಪ್ರಕಾರ ತಗೊಳ್ರಿ. ಆಲೂಗಡ್ಡೆ ಸಿಪ್ಪಿ ತೆಗೆದು ಈ ರೀತಿ ನೀರಲ್ಲಿ ಹಾಕಿಡೋಣ. ಆಲೂಗಡ್ಡೆ ಆಯ್ಕೆ ಮಾಡುವಾಗ ನೀವು ಈ ಹೊಸದ ಆಲೂಗಡ್ಡೆ ಬರ್ತದಲ್ಲ ಅದು ತಗೋಬೇಡ್ರಿ. ಹಳೇದ ಆಲೂಗಡ್ಡೆ ಏನಿರ್ತದ ಅದನ್ನೇ ತಗೊಂಡು ಮಾಡ್ರಿ. ಸಣ್ಣ ತೂತಿರೋ ಇದ್ರಲಿಂದ ನಾವು ಹೆರಿಬಾರ್ದು. ಈ ರೀತಿ ದಪ್ಪ ದಪ್ಪ ಹೆರಿಯೋ ಹೆರ್ಮಣಿದು ಏನ ಭಾಗ ಇರ್ತದ, ಅಲ್ಲಿಂದ ನಾವು ಇದನ್ನ ಹೆರ್ಕೋಬೇಕು. ಯಾಕಂದ್ರ ದಪ್ಪ ದಪ್ಪವಾಗಿರೋ ಈ ಹೆರ್ದಿರೋದು ಆಲೂಗಡ್ಡೆ ನಮ್ಗ ಸಿಗ್ಬೇಕು. ಎಷ್ಟು ದಪ್ಪ ಹೆರಿತೀವೋ ಅಷ್ಟು ಚಲೋ ಈ ಸ್ನಾಕ್ಸ್ ರೆಡಿ ಆಗ್ತದ. ಈ ಉಪವಾಸದಾಗ ಆಲೂಗಡ್ಡೆಯಿಂದ ಮಾಡಿರೋ ಪದಾರ್ಥ ತಿನ್ನೋದ್ರಿಂದ ಕ್ವಿಕ್ ಆಗಿ ಎನರ್ಜಿ ಸಿಗ್ತದೆ. ಆಮೇಲೆ ಇದ್ರೊಳಗ ಕಾರ್ಬೋಹೈಡ್ರೇಟ್ಸ್ ಅವೆಲ್ಲ ಏನಾಗ್ತಾವ, ಕ್ವಿಕ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಕೊಡ್ತದೆ. ಇವಾಗ ಇದು ಹೆರ್ದಿರೋ ಆಲೂಗಡ್ಡಿನ ಒಂದ್ 2-3 ಸರ್ತಿ ನೀರಲ್ಲಿ ತೊಳೆದು ಅದ್ರೊಳಗಿರೋ ಸ್ಟಾರ್ಚ್ ಎಲ್ಲ ಹೋಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಸ್ವಚ್ಛ ತೊಳಿಬೇಕು. ಒಂದ್ ಇದ್ರೊಳಗ ಸ್ಟ್ರೇನ್ ಮಾಡಿ ಪೂರ್ತಿ ನೀರು ಹೋದ್ಮೇಲೆ ಒಂದು ಕಾಟನ್ ಬಟ್ಟೆ ಪಂಜಿ ಮೇಲೆ ಹಾಕಿ ಸ್ವಲ್ಪ ಒಣಗಸೋಣ ಅಂದ್ರೇನು, ಇದ್ರೊಳಗಿರೋ ಹಸಿ ಅಂಶ ಹೋಗ್ಬೇಕು. ಇವಾಗ ನೋಡ್ರಿ, ನೀವು ಕೈಗೆಲ್ಲ ಅಂಟತಿರ್ತದ ನಾವು ಈ ರೀತಿ ಮಾಡೋವಾಗ. ಯಾವಾಗ ಇದು ಚಂದ ಡ್ರೈ ಆಗ್ತದಲ್ಲ, ಕೈಗೆ ಅಂಟದಿಲ್ಲ, ಈ ರೀತಿ ಉದುರಾಗ್ತದೆ. ಸ್ವಲ್ಪ ಹೊತ್ತು ಬೇಕಾದ್ರೆ ನೀವು ಫ್ಯಾನ್ ಕೆಳಗನು ಇದನ್ನ ಇಡ್ಬೋದು. ಇವಾಗ ಈ ಕಡೆ ಒಂದು ಇದ್ರೊಳಗ ಎಣ್ಣೆ ಕಾಯಿಸೋಣ. ಒಂದು ಹಾಕಿ ನಾನು ನೋಡ್ತೀನಿ ಎಣ್ಣೆ ಎಷ್ಟು ಕಾಯ್ತದ ನೋಡ್ರಿ. ಜಾಸ್ತಿ ಓವರ್ ಹೀಟುನು ಆಗಿರ್ಬಾರ್ದು, ಬೇಗ ಕಪ್ಪಾಗ್ಬಿಡ್ತಾವ. ಕಾಯ್ದಿರೋ ಎಣ್ಣೆ ಒಳಗ ಈಗ ಉದುರಾಗಿ ಅದ್ರ ಮೇಲೆ ಹರಡಬೇಕು. ನಾವು ಒಟ್ಟಿಗೆ ಗುಂಪಾಗಿ ಹಾಕ್ಬಾರ್ದು. ಹರಡಿದ ತಕ್ಷಣನೇ 1 ನಿಮಿಷ ಹಾಗೆ ಬಿಡ್ರಿ, ಕೈ ಆಡಿಸ್ಬೇಡ್ರಿ. ಯಾಕಂದ್ರೆ ಹಾಕಿದ ತಕ್ಷಣ ಮೇಲೆಲ್ಲ ಹಬೆ ಬರ್ತಿರ್ತದ, ಬಿಸಿಯಾದ ಉಗಿ ಮತ್ತ ಗುಳ್ಳೆಗಳು ಬರ್ತಿರ್ತಾವ, ಕೈಗೆ ಸಿಡಿಯೋ ಚಾನ್ಸ್ ಇರ್ತದೆ. ಆ ಉಗಿ ಮತ್ತ ಗುಳ್ಳಿಗಳು ಏನಿರ್ತದಲ್ಲ ಅದು ನಿಂತ ಮೇಲೆ ಆಮೇಲೆ ಸ್ವಲ್ಪ ಬ್ರೌನ್ ಕಲರ್ ಈ ರೀತಿ ಆಗ್ತದ. ಆದ್ಮೇಲೆ ಕೈ ಆಡಿಸ್ಬೇಕು, ಒಂದಕ್ಕೊಂದು ಅಂಟಬಾರ್ದು. ಅದಕ್ಕೆ ನೀವು ಈ ರೀತಿ ನಡುವೆ ಮಧ್ಯೆ ಈ ರೀತಿ ಕೈ ಆಡಿಸ್ಕೊಂತ ಇರ್ರಿ. ಈ ಸ್ನಾಕ್ಸ್ ನೀವು ಮಾರ್ಕೆಟ್ ಒಳಗೂ ತರಬಹುದು. ಆದ್ರೆ ಮಾರ್ಕೆಟ್ ಒಳಗ ಯಾವ ಎಣ್ಣೆ ಒಳಗ ಕರ್ದಿರ್ತಾರ, ಉಪವಾಸಕ್ಕ ಮಾರ್ಕೆಟ್ ಇಂದ ತಂದು ತಿನ್ನೋದು ಸೂಕ್ತನ, ಅದೆಲ್ಲ ವಿಚಾರ ಮಾಡ್ಬೇಕಾಗ್ತದಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಈ ಉಪವಾಸ ದಿನದೊಳಗ ಆದಷ್ಟು ನಾವು ಸ್ನಾಕ್ಸ್ನೆಲ್ಲ ಮನೆಯೊಳಗೆ ಮಾಡ್ಬೇಕು. ಅದೇ ರೀತಿ ಆಲೂಗಡ್ಡೆ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಕರೆದು ಸೈಡ್ಗೆ ಇಟ್ಕೊಂಡಿನಿ. ಈಗ ಒಂದ್ ಸ್ವಲ್ಪ ಶೇಂಗದ ಬೀಜ ನೋಡ್ರಿ, ಕ್ವಾಂಟಿಟಿ ಎಷ್ಟದ ಅದ್ರ ತಕ್ಕ ತಗೊಳ್ರಿ. ಆಮೇಲೆ ಸ್ವಲ್ಪ ಗೋಡಂಬಿನ ಹಾಕೊಂಡಿನಿ ನಾನು. ನೀವು ಬೇಕಾದ್ರೆ ಇದ್ರೊಳಗ ಬಾದಾಮ್ ಕೂಡ ಹಾಕೋಬಹುದು. ಆಮೇಲೆ ಸ್ವಲ್ಪ ಈ ಒಣ ದ್ರಾಕ್ಷಿ ಇವೆಲ್ಲ ಸ್ವಲ್ಪ ಎಣ್ಣೆ ಒಳಗ ನೀವು ಇಲ್ಲ ತುಪ್ಪದೊಳಗ ಫ್ರೈ ಮಾಡ್ಕೊಂಡ್ರಿ. ಆಮೇಲೆ ಈ ಏನ ಡ್ರೈ ಫ್ರೂಟ್ಸ್ ಅವಲ್ಲ, ಇವು ಕೂಡ ಉಪವಾಸದೊಳಗ ಬಾಡಿಗೆ ಇನ್ಸ್ಟಂಟ್ ಆಗಿ ಎನರ್ಜಿನ ಕೊಡ್ತದ. ಆಮೇಲೆ ಈ ಸ್ನಾಕ್ಸ್ ಸ್ವಲ್ಪ ಖಾರವಾಗಿರ್ತದ. ಅದಕ್ಕೆ ಸ್ವಲ್ಪ ಈ ಒಣ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಎರಡನ್ನೂ ಸ್ವಲ್ಪ ಎಣ್ಣೆ ಒಳಗ ಫ್ರೈ ಮಾಡ್ಕೊಂಡು ಹಾಕಿನಿ. ಆಮೇಲೆ ಇದಕ್ಕೆ ಯಾವಾಗ್ಲೂ ನಾವು ಬ್ಲ್ಯಾಕ್ ಸಾಲ್ಟ್ ಬಹಳ ಒಳ್ಳೇದು ಉಪವಾಸ ಇದ್ದಾಗ. ಆಮೇಲೆ ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕಿನಿ, ಹುಳಿ ಹಾಗೆ ಟ್ಯಾಂಗಿನೆಸ್ ಟೇಸ್ಟ್ ಬರ್ಲಿ ಅಂತ. ಆಮೇಲೆ ಸ್ವಲ್ಪ ಕೆಂಪ ಖಾರ ಪುಡಿ ಹಾಕಿನಿ. ಆಮೇಲೆ ಸ್ವಲ್ಪ ಹುರಿದು ಪುಡಿ ಮಾಡಿರೋ ಈ ಜೀರಿಗೆ ಪುಡಿ, ಸ್ವಲ್ಪ ಈ ಮೆಣಸಿನ ಪುಡಿ, ಆಮೇಲೆ ಸಕ್ರೆ ಪುಡಿ ಸ್ವಲ್ಪ ಸಿಹಿ ಇರ್ಲಿ ಅಂತ ಸ್ವಲ್ಪನೇ ಹಾಕಿನಿ ನಾನು. ಆದಷ್ಟು ರೆಗ್ಯುಲರ್ ಉಪ್ಪು ಹಾಕೋಕ್ಕಿಂತ ಇದಕ್ಕೆ ನಾವು ಈ ಬ್ಲ್ಯಾಕ್ ಸಾಲ್ಟ್ ಅಂತೀವಲ್ಲ ಅದು ಹಾಕೋದು ಬಹಳ ಬೆಸ್ಟ್ ನೋಡ್ರಿ. ಇವಾಗ ಸೆಕೆಂಡ್ ಟೈಪ್, ಇದೂನು ಬಹಳ ಟೇಸ್ಟಿ ಆದ ಒಂದು ಸ್ನಾಕ್ಸ್. ಇದಕ್ಕೆ ನಾನು ಹೆರ್ಕೊಂಡಿಲ್ಲ, ಹೆರ್ಮಣಿಯಿಂದ ಈ ರೀತಿ ಸ್ಲೈಸ್ ಮಾಡ್ಕೊಂಡಿನಿ. ಆಲೂಗಡ್ಡೆ ಸಿಪ್ಪೆ ತೆಗೆದು, ಆಲೂಗಡ್ಡೆ ಹಸಿ ಆಲೂಗಡ್ಡಿನೇ ಇರ್ಬೇಕು. ಈ ರೀತಿ ಸ್ವಲ್ಪ ದಪ್ಪಗೆ ಸಿಪ್ಪೆ ತೆಗೆದು ಈ ರೀತಿ ಸ್ಲೈಸ್ ಮಾಡ್ಕೊಳ್ರಿ ನೀವು. ಇವಾಗ ಇದಕ್ಕೆ ನಾವೇನ್ ಬೇಯಿಸಿದ ಆಲೂಗಡ್ಡೆ ತಗೊಳ್ಳೋದಲ್ಲ, ಈ ಹಸಿ ಆಲೂಗಡ್ಡಿನೇ ಸಿಪ್ಪೆ ತೆಗೆದು ತಗೊಂಡು ಸಣ್ಣ ಸಣ್ಣ ಕಡ್ಡಿ ತರ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ಬಹಳ ದಪ್ಪನೂ ಅಲ್ಲ, ಈ ತೆಳ್ಳಗ ಕಡ್ಡಿ ಇರ್ತದಲ್ಲ ಆ ರೀತಿ. ಈ ಸ್ನಾಕ್ಸ್ನು ಬಹಳ ಬೆಸ್ಟ್. ಇದನ್ನು ನೀವು ಮುಂಚೆನೆ ಮಾಡಿಡ್ಬೋದು. ಯಾಕಂದ್ರೆ ಯಾವಾಗ ಹಬ್ಬದ ದಿನ ಆಯ್ತು, ಉಪವಾಸದ ದಿನ ಆಯ್ತು ಮಾಡ್ಕೊಂಡು ತಿನ್ನೋ ಅಷ್ಟು ನಮಗೆ ಪೇಶನ್ಸ್ ಇರೋದಿಲ್ಲ. ಇವೆಲ್ಲ ನೀವು 8 ದಿನ 15 ದಿನ ಮುಂಚೆನೆ ಮಾಡಿ ಇಟ್ಕೋಬಹುದು. ಈ ರೀತಿ ಸಣ್ಣ ಸಣ್ಣಗ ತೆಳ್ಳಗ ಕಡ್ಡಿ ತರ ಮಾಡ್ಕೊಂಡು ಕಟ್ ಮಾಡಿ ಇದನ್ನು ಕೂಡ ನಾವು ನೀರೊಳಗ ಒಂದ್ 2-3 ಸರ್ತಿ ತೊಳಿಬೇಕು.
ಜಾಸ್ತಿ ಸ್ಟಾರ್ಚ್ ಇದ್ರೆ ಏನಾಗ್ತದೆ, ನಾವು ಕರಿಯುವಾಗ ಒಂದಕ್ಕೊಂದು ಅಂಟ್ತದೆ. ಅದಕ್ಕೆ ಚಂದ ಒಂದ್ 2-3 ಸರ್ತಿ ತೊಳೆದು ಇದು ಕೂಡ ಒಂದು ಬಟ್ಟೆ ಒಳಗ ಮೇಲೆ ಹಾಕಿ ಒಣಗಿಸೋಣ. ಸ್ವಲ್ಪ ಫ್ಯಾನ್ ಬುಡಕ ಇಡ್ರಿ, ನೀವು ಸ್ವಲ್ಪ ಡ್ರೈ ಆಗ್ಬೇಕು ಮೇಲೆಲ್ಲ. ಇವಾಗ ನೋಡ್ಬೋದು ನೀವು, ಒಂದಕ್ಕೊಂದು ಅಂಟಿಲ್ಲ, ಬಿಡಿ ಬಿಡಿಯಾಗಿನೇ ಇದೆ. ಇವಾಗ ಮೀಡಿಯಂ ಕಾಯ್ದಿರೋ ಎಣ್ಣೆ ಒಳಗ ನಿಧಾನವಾಗಿ ಹಾಕ್ರಿ, ಯಾಕಂದ್ರೆ ಒಮ್ಮೆ ಎಣ್ಣೆ ಸಿಡಿತದೆ. ಇದು ಹಾಕಿದ ತಕ್ಷಣನೇ ಸ್ಟೀಮ್ ಬರ್ತದೆ, ಬಿಸಿ ಬಿಸಿ ಹಾಕಿದ್ದು ಆ ಉಗಿ ಕೂಡ ಕೈಗೆ ಬಡಿತದೆ. ಅದಕ್ಕೆ ಇವಾಗ ಇದನ್ನು ಹಂಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ, ಆವಾಗ ನೀವು ಸ್ವಲ್ಪ ಲೋ ಮೀಡಿಯಂ ಫ್ಲೇಮ್ ಒಳಗ ನೀವು ಇದನ್ನು ಕರ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ. ಹಾಕಿದ ತಕ್ಷಣ ಮಾತ್ರ ಹೈ ಫ್ಲೇಮ್ ಅಲ್ಲೇ ಇರ್ಲಿ ಇದು. ಇವಾಗ ನೋಡ್ಬೋದು ಲೈಟ್ ಆಗಿ ಸ್ವಲ್ಪ ಬ್ರೌನ್ ಮತ್ತು ಕ್ರಿಸ್ಪಿ ನಿಮ್ಗೆ ನೋಡಿದ ತಕ್ಷಣ ಅನ್ನಿಸ್ತದಲ್ಲ, ಅವಾಗ ತೆಗಿಬೇಕು. ಕ್ರಿಸ್ಪಿ ಆಗುವಾಗ ಮಾತ್ರ ಫ್ಲೇಮನ್ನು ಲೋ ಆಗಿಡ್ರಿ. ಇದಕ್ಕೆ ಸಿಂಪಲ್ ಆಗಿ ಈ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಅಂತೀವಲ್ಲ ಅದು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಕೆಂಪು ಖಾರದ ಪುಡಿ, ಸಕ್ಕರೆ ಬೇಕಾದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಬೇಡ. ನೋಡ್ಬೋದು ಎಷ್ಟು ಕ್ರಂಚಿ ಮತ್ತೆ ಕ್ರಿಸ್ಪಿ. ಇದನ್ನ ಮಾಡಿ ಮಳೆಗಾಲದಲ್ಲಿ ಜಾಸ್ತಿ ಹೊತ್ತು ಹೊರಗಡೆ ಇಡಬೇಡ್ರಿ, ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಡ್ರಿ. ಮಾರ್ಕೆಟ್ ಒಳಗೆ ಸ್ಪೆಷಲಿ ಉಪವಾಸಕ್ಕೆ ಅಂತ ಹೇಳಿ ಈ ಪಂಚರತ್ನ ಫರಾಳಿ ಚೂಡ ಅಂತ ಸಿಗ್ತದ. ಅದನ್ನ ಇವಾಗ ಯಾವ ರೀತಿ ಮಾಡೋದು ನೋಡೋಣ. ಇದು ಮುಂಚೆನೆ ನಾವು ಆಲೂಗಡ್ಡೆ ತೋರಿಸಿದ್ದಲ್ಲ, ಆ ರೀತಿ ಒಣಗಿಸಿದ್ದು. ಇದು ರಾಜಗಿರಿ ಹಿಟ್ಟು ಅಂತ ರೆಡಿಮೇಡ್ ಸಿಗ್ತದ ಮಾರ್ಕೆಟ್ ಒಳಗೆ, ಆನ್ಲೈನು ಸಿಗ್ತದ. ಒಂದು ಈಗ ಮಾರ್ಕೆಟ್ ಒಳಗೆ ನೀವೇನು ತರ್ತೀರಲ್ಲ, ಅದಕ್ಕೆ ಅವರು ಕಾರ್ನ್ ಫ್ಲೋರ್ ಹಚ್ಚುತ್ತಾರೆ. ಈ ಕಾರ್ನ್ ಫ್ಲೋರ್ ಏನದ ಕೆಲವು ಟೈಮ್ ಉಪವಾಸಕ್ಕೆ ಬರೋದಿಲ್ಲ. ಅದಕ್ಕೆ ನಾನಿಲ್ಲ ಅದ್ರ ಬದಲಾಗಿ ರಾಜಗಿರಿದು ಏನು ಫ್ಲೋರ್ ಇದೆ ಅದನ್ನು ಒಂದು 2 ಚಮಚದಷ್ಟು ಪೂರ್ತಿ ಇದ್ರ ಮೇಲೆಲ್ಲ ಹರಡಬೇಕು. ಆಲೂಗಡ್ಡೆ ಮೇಲೆ ಚಂದ ಎಲ್ಲ ಮಿಕ್ಸ್ ಮಾಡಬೇಕು. ಅಂದ್ರೆ ಪ್ರತಿಯೊಂದು ಆಲೂಗಡ್ಡೆಗೂ ಹಿಟ್ಟು ಹತ್ತಿ ಅದ್ರೊಳಗಿರೋ ಎಕ್ಸ್ಟ್ರಾ ಮಾಯಿಶ್ಚರ್ ಎಲ್ಲ ಹೀರ್ಕೊಂಡು ಪೂರ್ತಿ ಡ್ರೈ ಆಗ್ತದೆ ಆಲೂಗಡ್ಡೆ. ಆವಾಗ ನೀವು ಇದೇ ರೀತಿ ಮೀಡಿಯಮ್ ಆಗಿ ಕಾಯ್ದಿರೋ ಎಣ್ಣೆ ಒಳಗೆ ಹಾಕ್ತಿರಲ್ಲ, ಅವಾಗ ಬಹಳ ಬೇಗ ಇದು ಕ್ರಿಸ್ಪಿ ಆಗ್ತದೆ. ಮೊದ್ಲಿಂದು ರೆಸಿಪಿ ಒಳಗೆ ಏನಿತ್ತು ಅದು ಸ್ವಲ್ಪ ಕ್ರಿಸ್ಪಿ ಕ್ರಂಚಿ ಆಗ್ಲಿಕ್ಕೆ ಬಹಳ ಟೈಮ್ ತಗೊಳ್ತಿತ್ತು. ಆಮೇಲೆ ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಕರಿಬೇಕಾಗ್ತಿತ್ತು, ಅಂದ್ರನೇ ಅದು ಕ್ರಿಸ್ಪಿ ಆಗ್ತದೆ. ಇಲ್ಲಿ ನಾವು ಈ ಪ್ರತಿಯೊಂದು ಆಲೂಗಡ್ಡೆಗೂ ಈ ರಾಜಗಿರಿ ಫ್ಲೋರ್ ಹಚ್ಚಿನಿ, ಇಲ್ಲ ಕಾರ್ನ್ ಫ್ಲೋರ್ ಯಾವುದೂ ಹಚ್ಚಿರಿ. ಅದು ಹಚ್ಚೋದ್ರಿಂದ ಎಕ್ಸ್ಟ್ರಾ ಮಾಯಿಶ್ಚರ್ ಎಲ್ಲ ಹೀರ್ಕೊಂಡು ಬಹಳ ಬೇಗ ಇದು ಕ್ರಂಚಿ ಮತ್ತು ಕ್ರಿಸ್ಪಿ ಆಗ್ತದೆ. ನೋಡ್ಬೋದು ಸ್ವಲ್ಪ ಲೈಟ್ ಬ್ರೌನ್ ಆತಂದ್ರೆ ಸಾಕು, ತೆಗೆದು ಬಿಡ್ರಿ ನೀವು. ಸ್ವಲ್ಪ ತಣ್ಣಗಾದ್ಮೇಲೆ ತಾನೇ ಕ್ರಿಸ್ಪಿಯಾಗಿ ಆಗ್ತದೆ. ಸಿಂಪಲ್ ಆಗಿರೋ ರೆಸಿಪಿಗೆ ಸ್ವಲ್ಪ ರಿಚ್ನೆಸ್ ಕೊಡೋಣ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಶೇಂಗದ ಬೀಜ, ಗೋಡಂಬಿ, ಬಾದಾಮು ಮತ್ತು ಒಣ ದ್ರಾಕ್ಷಿ, ಇದ್ರೊಳಗೆ ಡ್ರೈ ಫ್ರೂಟ್ಸ್ ಇದ್ದು ಏನು ಕ್ವಾಂಟಿಟಿ ಅದ ಜಾಸ್ತಿ ಇರ್ತದೆ. ಎಲ್ಲವನ್ನು ತುಪ್ಪ ಇಲ್ಲ ಎಣ್ಣೆ ಒಳಗೆ ಚಂದ ಫ್ರೈ ಮಾಡ್ಕೊರಿ. ಇದು ಮಾರ್ಕೆಟ್ ಒಳಗೆ ಸ್ಪೆಷಲ್ ಉಪವಾಸಕ್ಕೆ ಈ ಪಂಚರತ್ನ ಫರಾಳಿ ಚೂಡ ಅಂತ ಸಿಗ್ತದ, ಅದೇ ಇದು ನೋಡ್ರಿ. ಎಲ್ಲ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಇದಕ್ಕೆ ನೋಡ್ರಿ ಸ್ವಲ್ಪನೇ ಈ ಬ್ಲ್ಯಾಕ್ ಸಾಲ್ಟ್, ಕಾಲ ನಮಕ್ ಅಂತೀವಲ್ಲ ಅದು, ಸ್ವಲ್ಪ ಇದಕ್ಕೆ ಮೆಣಸಿನ ಪುಡಿ ಹಾಕೋಣ. ಆಮೇಲೆ ಸಕ್ಕರೆ ಮಾತ್ರ ಜಾಸ್ತಿ ಹಾಕ್ಬೇಕು. ಯಾಕೆ ಗೊತ್ತಾ, ಇದು ಸ್ವಲ್ಪ ಸ್ವೀಟ್ ಆಗಿರ್ತದ. ಸಣ್ಣವರಿಂದ ದೊಡ್ಡವರು ಎಲ್ಲರೂ ಬಹಳ ಇಷ್ಟಪಟ್ಟು ಇದನ್ನು ತಿಂತಾರೆ. ರುಚಿಯಾದ ಈ ಸ್ನ್ಯಾಕ್ಸ್ ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.